ಉದ್ಭವ ಮೂರ್ತಿ ರೀಪ. ಸುಮಾರು ಒಂದ್ 500 ವರ್ಷ ಆಗಾಕ್ ಬಂತ್ರಿ. ಆಲ್ಮೋಸ್ಟ್ ನಮ್ ಹುಬ್ಬಳ್ಳಿ ಧಾರವಾಡ ಮಂದಿ ನಮ್ ನಂದಿ ಮಹಾರಾಜ್ ಅವ್ರ ದರ್ಶನ ಮಾಡ್ಕೊಳಕಂತಂದ್ ಎಷ್ಟೋ ಜನ ಬರ್ತಿದ್ರಿ. ಆ ನಂದಿ ಮಹಾರಾಜ್ ಅವ್ರ ಸಮಾಧಿ ನೋಡ್ರಿಪ್ಪ ಇದ ಇಲ್ಲೇ ಹೆಂಗ್ ನೆಲೆಸ್ತಂತಂದ್ರೆ ಈ ಗುಡಿ ಯಾವಾಗ ಸ್ಥಾಪನೆ ಆತ, ಈ ಗುಡಿದ ಹಿಂದಿನ ಚರಿತ್ರೆ ಏನ್, ಫುಲ್ ಜನಸಾಗರ ಬರ್ತಿರ್ತೈತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋ ಪೂರಾ ನೋಡ್ರಿ ಅಂದ್ರೆ ತಿಳಿದೈತಿ. ನಮಸ್ಕಾರ ದೇವ್ರ, ನಾನ್ ನಿಮ್ಮ ಪ್ರತಿ ಹುಡುಗ MJ. ಸೊ ನಿಮ್ಮಪ್ಪನೇ ಇದ್ರ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಮಸ್ಕಾರಪ್ಪ ಎಲ್ಲರಿಗೂ. ಸೊ ನಾನ್ ನಿಮ್ಮ ಪ್ರೀತಿ MJ ಬ್ರೋ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಮಸ್ತ್ ಅದಿರಿ ಅಂತ ಅನ್ಕೊಂಡಿನಿ. ನಾನು ಮಸ್ತ್, ನಿಮ್ಮ ಆಶೀರ್ವಾದದಿಂದ ನಾನು ಚಲೋ ಅದೇನ್ರಿಪ್ಪ. ಸೊ ಇವಾಗ ನಾನ್ ನಿಂತೇನಿ ನಮ್ ಹುಬ್ಬಳ್ಳಿ ಈ ಕಡೆ, ನಮ್ ಧಾರವಾಡ ಈ ಕಡೆ. ಸೊ ಇಲ್ಲಿ ಬೈಪಾಸ್ ಐತಲ್ಲ, ಹಿಂದ ಬೈಪಾಸ್ ಐತಿ. ಬೈಪಾಸ್ ನಡಕ್ ನಾನ್ ಬಂದು ಒಂದು ಜಾಗದಾಗ ನಿಂತೀನಿ. ಯಾಕ ಏನಂತಂದ್ರ ವಿಡಿಯೋ ಪೂರಾ ನೋಡ್ರಿ, ಎಲ್ಲಾರ್ಗು ನಿಮ್ಗೂ ಗೊತ್ತಾಕೈತಿ. ಸೊ ನಾನೊಂದ್ ಬಂದ್ ನಿಂತಿದ್ ಜಾಗ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕ ನಮ್ ಹುಬ್ಬಳ್ಳಿ ಧಾರವಾಡ ಮಂದಿ ಬಹಳ ಜನ ಶನಿವಾರ ಅಂದ್ರೆ ಶನಿವಾರ ಬರ್ತಾರಿಪ್ಪ. ಫುಲ್ ಜನಸಾಗರ ಬರ್ತಿರ್ತೈತಿ. ಸೊ ಈ ಗುಡಿ ನಾನ್ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಹೊಂಟೇನಿ. ಈ ಗುಡಿದ ಹಿಂದಿನ ಚರಿತ್ರೆ ಏನ್, ಈ ಗುಡಿ ಯಾವಾಗ ಸ್ಥಾಪನೆ ಆತ, ಎದ್ರ ಬಗ್ಗೆ ಆತ, ಸೊ ಇಲ್ಲೇ ಹೆಂಗ್ ನೆಲೆಸ್ತಂತಂದ. ಸೊ ವಿಡಿಯೋ ಪೂರಾ ನೋಡ್ರಿ ಅಂದ್ರೆ ತಿಳಿದೈತಿ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋ ಫುಲ್ ಲಾಸ್ಟ್ ವರ್ಗು ನೋಡ್ರಿ. ನಾನ್ ದರ್ಶನ ಮಾಡ್ಕೊಂಡ್ ಬಂದ್ರಿ, ಇವಾಗ ನಿಮಗ್ ದರ್ಶನ ಮಾಡಿಸ್ತೇನೆ. ಸೊ ಯಾವ ಗುಡಿ ಏನಂತಂದ್ರ, ಸೊ ಇಲ್ಲಿ ನೋಡ್ರಿ ನಮ್ ಧರಾವತಿ ಆಂಜನೇಯ ಗುಡಿಗೆ ನಾನ್ ಬಂದೇನಿ ಇವತ್ತ. ಸೊ ಇವತ್ತು ಶುಕ್ರವಾರ, ನಾಳೆ ಫುಲ್ ಕ್ರೌಡ್ ಇರ್ತೈತಿ. ಅದ್ರ ಸಲುವಾಗಿ ಇವತ್ತು ವಿಡಿಯೋ ಮಾಡಕ ಸ್ವಲ್ಪ ಚಲೋ ಆಕೈತೆ ಅಂತಂದ ಅದ್ರ ಸಲುವಾಗಿ ಇವತ್ತ ಬಂದೇನಿ. ಸೊ ಬರ್ರಿ ಮತ್ತೆ ಒಳಗ್ ಹೋಗೋಣ. ಒಳಗ್ ಬಂದ್ ಕೂಡಲೇ ಇದು ಫುಲ್ ಕಾರ್ ಪಾರ್ಕಿಂಗ್ ಏರಿಯಾ. ಇವಾಗೆಲ್ಲ ಫುಲ್ ರೆಡಿ ಮಾಡ್ಯಾರಿಪ್ಪ. ಫಸ್ಟಿಗೆ ಒಂದ್ ಏನ್ ಗುಡಿ ಕಾಣದಿತ್ತಲ್ಲ ನಮ್ ಗುಡಿ, ಫಸ್ಟಿಗೆ ಒಂದ್ ಸಣ್ಣನ್ ಗುಡಿ ಇತ್ರಿ, ಸಣ್ಣನ್ ಗುಡಿ ಇತ್ತ. ಸೊ ಇದ್ರದೆಲ್ಲ ಫುಲ್ ಅಂದು ಅಲ್ಲಿ ಹಿಂದೊಂದ್ ಅದ್ರ ಪೋಸ್ಟರ್ ಐತಿ, ಹೆಂಗೆಲ್ಲ ಇದು ಗುಡಿ ರೆಡಿ ಹಾಕೊಂಡ್ ಬಂದಿತ್ತು. ಇವಾಗ ಹೆಂಗ್ ಐತ್ರಿಪ್ಪ, ಇದಕ್ಕಿಂತ ಮುಂಚೆ 400 ವರ್ಷದ ಹಿಂದೆ ಹೆಂಗಿತ್ತು ಅನ್ನೋದು ಎಲ್ಲಾ ಪೋಸ್ಟರ್ ಮುಖಾಂತರ ಅಲ್ಲಿ ಹಚ್ಚಾರ. ಸೊ ಅದ್ರದ್ದೆಲ್ಲ ನಿಮ್ಗೆ ಮುಂದೋಗಿ ತೋರಿಸ್ತೀನಿ. ಸೊ ಇವೆಲ್ಲ ಅಂಗಡಿ ಎಲ್ಲ ಕ್ಲೋಸ್ ಅದಾವಲ್ಲ, ಇವೆಲ್ಲ ಅಂಗಡಿ ಶನಿವಾರಕ್ಕೊಮ್ಮೆ ತೆಗ್ದಿರ್ತಾವ, ಬಿಟ್ರೆ ಬೆಳಗ್ಗೆ ತೆಗ್ದಿರ್ತಾವ್ರಿ. ಸೊ ಇದಷ್ಟ ಪಾರ್ಕಿಂಗ್ ಏರಿಯಾ, ಫುಲ್ ಇದೆಲ್ಲ ಗಾರ್ಡನ್ ಏರಿಯಾ. ಹಂಗ ನೀವು ಸ್ವಲ್ಪ ಪಾರ್ಕಿಂಗ್ ದಾಟ್ಕೊಂಡು ಒಳಗ್ ಬಂದು ಸ್ವಲ್ಪ ಬಲಕ್ಕ ನೀವು ನೋಡಿದ್ರಂದ್ರೆ ಕಾಣ್ತೈತಿ ನಿಮ್ಗ ನಂದಿ ಮಹಾರಾಜ್ ಅವ್ರ. ಈ ನಂದಿ ಮಹಾರಾಜ್ ಬಗ್ಗೆ ಹೇಳ್ಬೇಕಂದ್ರ ಬಹಳ ಐತ್ರಿಪ್ಪ. ಶ್ರೀ ಗೋಕುಲ ಗ್ರಾಮದ ಶ್ರೀ ಧರಾವತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತ ಬಸವಣ್ಣ ದಿನಾಂಕ 30/10/2025 ಬೆಳಗಿನ ಜಾವದಲ್ಲಿ ನಮ್ಮನ್ನು ಬಿಟ್ಟು ಸನ್ನಿಧಿ ಸೇರಿದ್ದಾರೆ. ಅಂದ್ರೆ ನಮ್ ಶಿವನ್ ಸನ್ನಿಧಿ ಸೇರ್ಯಾರ್ರಿ. ಲಿಟ್ರಲಿ ಏನೋ ಒಂದ್ ಅಚಾನಕ್ ಆಗಿ ಇವ್ರ ನಂದಿ ಮಹಾರಾಜ್ ಅವ್ರು ತಿರ್ಕೊಂಡಿದ್ದ. ಬಹಳ ನಮ್ ಹುಬ್ಬಳ್ಳಿ ಧಾರವಾಡ ಮಂದಿ ಬಹಳ ಅವತ್ತ ತಡ್ಕೊಳಕ್ ಆಗಿಲ್ರಿ. ಲಿಟ್ರಲಿ ಆ ನಮ್ಮನಿ ನಮ್ ಹುಬ್ಬಳ್ಳಿ ಧಾರವಾಡ ಮಂದಿ ಶನಿವಾರ ಬಂದ್ರ ಆಲ್ಮೋಸ್ಟ್ ನಮ್ ಹುಬ್ಬಳ್ಳಿ ಧಾರವಾಡ ಮಂದಿ ನಮ್ ನಂದಿ ಮಹಾರಾಜ್ ಅವ್ರ ದರ್ಶನ ಮಾಡ್ಕೊಳಕ್ ಅಂತಂದ್ ಎಷ್ಟೋ ಜನ ಬರ್ತಿದ್ರಿ, ಎಲ್ಲೆಲ್ಲಿಂದ ಬರ್ತಿದ್ರೆ. ಸೊ ಅದನ್ನ ಮುಗಿಸ್ಕೊಂಡ್ ಬಂದ್ಕೊಳ್ಳೆ ಇಲ್ಲೊಂದ್ ನಂದಿ ಮಹಾರಾಜ್ ಅವ್ರು ಸಿಗ್ತಾರ. ಸೊ ಈ ನಂದಿ ಮಹಾರಾಜದ ಆದ ಸಮಾಧಿದಲ್ಲ ಮತ್ತ ನಿಮ್ಗೆ ಹೇಳ್ತೇನಂತ. ನಿಮ್ಗೆ ಆಗಲೇನ್ ಹೇಳಿದಲ್ಲ, ನಂದಿ ಮಹಾರಾಜ್ ಅವ್ರು ನಮ್ ಶಿವನ್ ಹತ್ರ ಸೇರ್ಕೊಂಡ್ರ ಅಂತ ಹೇಳಿ. ಆ ನಂದಿ ಮಹಾರಾಜ್ ಅವ್ರ ಸಮಾಧಿ ನೋಡ್ರಿಪ್ಪ ಎಲ್ಲಿ ಮಾಡ್ರ ಅಂತಂದ್ರೆ ಇದು ನಮ್ ಮೇನ್ ಮಂದಿರ, ನಮ್ ಆಂಜನೇಯಂದ ಗರ್ಭಗುಡಿ, ಅದ್ರ ಪಕ್ಕಾನ ಇದು ನಂದಿ ಮಹಾರಾಜ್ ಅವ್ರ ಸಮಾಧಿ ಮಾಡ್ಯಾರ. ಇದು ಗುಡಿ ಹಿಂದಿನ ವ್ಯೂ. ಮ್ಯಾಗ್ ನೋಡ್ರಿ ಇಲ್ಲಿ ನಮ್ ಭಗವಾ ಧ್ವಜ ಯಾ ನಮೂನಿ ಎದ್ದು ಹೊಡ್ಯಾಗತೈತಿ. ಸೊ ಒಳಗ್ ಹೋಗೋಣಂತ ಬರ್ರಿ ಮತ್. ಸೊ ಇದಿಷ್ಟ ನೀವು ನೋಡ್ಕೊಂಡೆಲ್ಲ ನೀವು ಮುಂದ್ ಹೊಂಟ್ರಂದ್ರ ನಮಗ್ ಕಾಣ್ತೈತ್ರಿಪ್ಪ ಈ ನಮೂನಿ ಗ್ರೀನರ್ ಫುಲ್ ಎಲ್ಲಾ ಕವರ್ ಮಾಡ್ಯಾರಿಪ್ಪ. ಗ್ರೀನರ್ ಎಲ್ಲಂತಂದ್ರ ನಮ್ ಗರ್ಭಗುಡಿ ಬಾಜುನ ಫುಲ್ ಎಲ್ಲಾ ಗಾರ್ಡನ್ ಆಗಿರ್ಬೋದು, ಎಲ್ಲಾ ಗ್ರೀನರ್ ಆಗಿರ್ಬೋದು, ಫುಲ್ ಮೇಂಟೈನ್ ಮಾಡ್ರ. ಇಲ್ಲಿ ಐತ್ ನೋಡ್ರಿ ಗರ್ಭಗುಡಿ. ಇವಾಗ ಗರ್ಭಗುಡಿ ಕಡೆ ಬಂದೆ ನಾನು. ಸೊ ಒಳಗ್ ಹೋಗೋಣಂತ ಗರ್ಭಗುಡಿ ಒಳಗ ನಿಮ್ಗೂ ಕರ್ಕೊಂಡೋಗ್ತೀನಿ, ದರ್ಶನ ಮಾಡಿಸ್ತೀನಿ, ಬರ್ರಿ ಹೋಗೋಣ. ಸೊ ಒಳಗೆ ಇವಾಗ ಸ್ಟೆಪ್ ಹತ್ಕೊಂಟ ಒಳಗ್ ಬಂದ್ವಿ ಅಂದ್ರ ಸೀದಾ ಕಾಣ್ತೈತಿ ನಮ್ಗ ಆಂಜನೇಯ ಸ್ವಾಮಿ. ಸೊ ಫಸ್ಟಿಗೆ ಎಲ್ಲಾರು ಗರ್ಭಗುಡಿ ದರ್ಶನ ಮಾಡ್ಕೊಂಡ್ಬಿಡ್ರಿ, ಆಮೇಲೆ ನಿಮ್ಗೆಲ್ಲಾ ಏನೇನೈತೆ ಅನ್ನೋದು ನಿಮ್ಗೆಲ್ಲಾ ತಿಳಿಸ್ಕೊಡ್ತೇನಂತ. ಗರ್ಭಗುಡಿ ಒಳಗ ಇವತ್ತ ಅಷ್ಟೇನ್ ಅಲಂಕಾರ ಇಲ್ಲ. ಯಾಕಂತಂದ್ರ ಇವತ್ತು ಶುಕ್ರವಾರ ನಾ ಬಂದಿರೋದ. ಶುಕ್ರವಾರ ಬಿಟ್ಟು ಶನಿವಾರ ಬಿಟ್ಟ ಮಂಗಳವಾರ ಬಂದಂದ್ರ ಅಲಂಕಾರ ಒಳಗ ನಮ್ಮ ಹನುಮಪ್ಪ ಎದ್ದ ಕಾಣ್ತಿರ್ತಾನ. ನೀವೇನ್ ಇಲ್ಲೆಲ್ಲಾ ತೊಟ್ಲ ಗಿಟ್ಲ ನೋಡಾತಿರಲ್ಲ, ಇದ್ ಭಕ್ತಾದಿಗಳ ಬೇಡ್ಕೊಂಡ್ ಕಟ್ಟಿದಂತ ತೊಟ್ಲಾರಿಪ್ಪ, ಮಕ್ಕಳಾಗ್ಲಿ ಅಂತಂದ. ಸೊ ಅದ್ರ ಸಲುವಾಗಿ ಇದು ಪ್ರತಿ ವರ್ಷನೂ ಇದು ತೊಟ್ಲ ಇಲ್ಲಿ ಕಟ್ಕೊಂಡ್ ಹೋಗ್ತಾ ಇರ್ತಾರ ಭಕ್ತಾದಿಗಳ. ಸೊ ಅದ್ರ ಸಲುವಾಗಿ ಇದು ಇಲ್ಲೇ ಇರ್ತೈತಿ. ಒಬ್ರೊಬ್ಬರು ಬೆಳ್ಳಿದ್ ಕೊಡಿಸ್ತಾರ, ಒಬ್ರೊಬ್ಬರು ಕಟ್ಗಿದ್ ಕೊಡಿಸ್ತಾರ. ಇನ್ನೊಂದ್ ನೋಡ್ತೀರಿ ಇನ್ನೊಂದ್ ಇಲ್ಲಿ ಯಾರದಾರ ಅಂತಂದ್ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಭು ಶ್ರೀರಾಮ್ ಅವ್ರ ಅದಾರ. ಇಲ್ಲೇ ನಮ್ ಪ್ರಭು ಶ್ರೀರಾಮ್ ಅವ್ರ ಎಲ್ಲೋದ್ರುನು ಬಲಗೈ ಬಂಟ ನಮ್ ಹನುಮಪ್ಪ ಇದ್ದಲ್ಲೇ ನಮ್ ಪ್ರಭು ಶ್ರೀರಾಮ್ ಅವ್ರ ಇದ್ದ ಇರ್ತಾರ. ನಮ್ ಪ್ರಭು ಶ್ರೀರಾಮ್ ಅವ್ರ ಇದ್ದಲ್ಲೇ ನಮ್ ಹನುಮಪ್ಪ ಇದ್ದ ಇರ್ತಾನ. ಸೊ ನಾವ್ ಇಷ್ಟೆಲ್ಲಾ ದರ್ಶನ ಮಾಡ್ಕೊಂಡು ಹಿಂಗಿಂದ ಮೆಲ್ಕಾಸ್ ಬಂದ. ಸೊ ಇಲ್ಲಂಕ್ರಿ ನೋಟಿಸ್ ಬೋರ್ಡ್ ನೋಡಿದ್ರಿ. ಸೊ ನಿಮ್ಗೆ ಇನ್ನೊಂದೇನೋ ತೋರಿಸ್ಬೇಕಂತಂದ್ರ ಇಲ್ಲಿ ಕಾಣ್ತೈತಿ ನಿಮಗ ನಮ್ಮ ಹನುಮಪ್ಪನ ಪಾದರಕ್ಷೆ. ಸೊ ಪಾದರಕ್ಷೆ ಯಾಕ ಏನಂತಂದ್ರ ಇದ್ರದೊಂದು ದೊಡ್ಡ ಸ್ಟೋರಿ ಐತಿ. ಏನಂತಂದ್ರ ಈ ಪಾದರಕ್ಷೆ ಇಷ್ಟಿರಲ್ಲ. ಸೊ ಈ ಪಾದರಕ್ಷೆ ಬಂದ್ಬಿಟ್ಟ ಇಷ್ಟ ದಪ್ಪ ಇರ್ತೈತಿ. ಯಾಕೆ ಕೇಳಂಗೈತಿ, ಯಾಕೆ ಸವಿತೈತಿ ಅಂತಂದ್ರ ಇಲ್ಲಿ ಗ್ರಾಮಸ್ಥರ ಪ್ರಕಾರ ಈ ಪಾದರಕ್ಷೆ ನಮ್ಮ ಆಂಜನೇಯ ಸ್ವಾಮಿ ಹಾಕೊಂಡ ಪ್ರತಿ ವರ್ಷನೂ ಹಾಕೊಂಡ್ ಸವಿತೈತಿ ಅಂತಂದ ಇಲ್ಲಿ ಗ್ರಾಮಸ್ಥರ ಪ್ರಕಾರ ಐತಿ. ಆ ಮಾತು ಸತ್ಯನೂ ಐತಿ. ಎದ್ರ ಸಲುವಾಗಿ ಅಂತಂದ್ರ ನೋಡ್ಬೋದು ನೀವು ಇಲ್ಲೇ ಬೇಕಾರ ಇಷ್ಟ ಸೌದೈತಿದ. ಬೇಕಾರ ನಾ ನೆಕ್ಸ್ಟ್ ಟೈಮ್ ಯಾವಾಗ ಒಂದ್ ವಿಡಿಯೋ ಮಾಡ್ತೀನಿ, ಇನ್ನೂ ಸೌದಿರ್ತೈತಿ. ಮತ್ತ ಹೊಸ ತಂದ ಇಲ್ಲಿ ಪಾದರಕ್ಷೆ ಇಡ್ತಾರ. ಸೊ ಇದನ್ನ ನೋಡ್ಕೊಂತ ಬಂದ್ವಿ ಅಂದ್ರ ನಾವ್ ಇಲ್ಲೇ ಆಂಜನೇಯನ್ ಪಲ್ಲಕ್ಕಿ ನೋಡಕ್ ಸಿಗ್ಬೋದು. ಇಲ್ಲೇ
ಸೊ ಎಲ್ಲಾ ಕಡೆ ನೋಡ್ಬೋದು ನೀವು ಇಲ್ಲೇ ಫುಲ್ ತೊಟ್ಲ ಕಟ್ಟಾರ, ಎಲ್ಲಾ ಕಡೆ ಗಂಟೆ ಐತಿ. ಸೊ ಸ್ಪೆಷಲ್ ಅಂದ್ರೆ ನಂದು ಭಾಗ್ಯ ಅನ್ಬೋದು. ಸೊ ಇಲ್ಲಿ ವಿಡಿಯೋ ಮಾಡಕ್ ಸಿಕ್ಕತ್ ನನಗ. ಸೊ ವಿಡಿಯೋ ಮಾಡಕ್ ಕೊಟ್ಟವ್ರಿಗೆ ಅಣ್ಣಾರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸೊ ಮತ್ತೀಗ ಹೊರಗೆ ಹೋಗೋಣಂತ. ಹೊರಗಿಂದ ಏನ ಯಾವ ಅಂತಂದ ಸೊ ಯಾರ್ಯಾರು ಸಿಕ್ಕ್ರಂದ್ರ ಮಾತಾಡ್ಸೋಣಂತ ಬರ್ರಿ ಹೋಗೋಣ. ಪಾದರಕ್ಷೆ ನಮ್ಮ ಆಂಜನೇಯ ಸ್ವಾಮಿ ಇದ್ದ ಗ್ರಾಮಸ್ಥರು ಹೇಳಿದ್ ಮಾತ್ರ ಸುಳ್ಳಂತ್ರು ಅಲ್ಲ, ನಾನಂತೂ ನಂಬ್ತೀನಿ. ಯಾಕಂದ್ರೆ ನಾನು ಯಾವಾಗ ನನ್ಗೆ ತಿಳುವಳಿಕೆ ಬಂದೈತಿ ಅವಾಗ ನಾನು ನಡ್ಕೊಂತ ಬಂದೇನಿ ನಮ್ಮ ಆಂಜನೇಯ ಸ್ವಾಮಿಗೆ. ನಿಮ್ಗೂ ಗೊತ್ತಿದ್ದ ಪ್ರಕಾರ ಸೊ ಈ ಪಾದರಕ್ಷೆ ಇಷ್ಟ ಇಲ್ಲ ಇರಂಗಿಲ್ಲ. ಈ ಪಾದರಕ್ಷೆ ಇಷ್ಟ ದಪ್ಪ ಇರ್ತೈತ್ರಿಪ್ಪ. ನಮ್ಮ ಆಂಜನೇಯ ಹಾಕೊಂಡ್ ಇದು ಸವಿತೈತೆ ಅನ್ನೋ ಕಾರಣದ ಸಲುವಾಗಿ ಇದು ಪ್ರತಿ ವರ್ಷನೂ ಈ ಪಾದರಕ್ಷೆ ಚೇಂಜ್ ಮಾಡ್ತಾರಲ್ಲ ಗ್ರಾಮಸ್ಥರು. ಸೊ ನೋಡಿದ್ರಲ್ಲ ನಮ್ ಧರಾವತಿ ಆಂಜನೇಯಂದ ಏನ ಚರಿತ್ರೆ ಐತ ಅನ್ನೋದ. ಸೊ ಇದು ಚರಿತ್ರೆ ಇನ್ನೂ ಒಂದ್ ಹೇಳ್ಬೇಕಂತಂದ್ರ ನಿಮಗ, ಈ ನಮ್ ಧಾರಾವತಿ ಆಂಜನೇಯ ಸ್ವಾಮಿ ಅವ್ರದ ಉದ್ಭವ ಮೂರ್ತಿ ರೀಪ. ಹೌದ್ರಿ, ಉದ್ಭವ ಮೂರ್ತಿ. ಸೊ ಈ ನಮ್ ಧಾರಾವತಿ ಆಂಜನೇಯ ಸ್ವಾಮಿ ಅವ್ರದ ಗುಡಿ ಸ್ಥಾಪನೆ ಆಗಿ ಈಗ ಸುಮಾರು 500 ವರ್ಷ ಆಗಾಕ್ ಬಂತ್ರಿಪ್ಪ. 5 ತಲೆಮಾರಿ ಹೋಗೈತಿ. ಅಂದ್ರೆ ಥಿಂಕ್ ಮಾಡ್ಬಿಡ್ರಿ ಎಷ್ಟ್ ಸತ್ಯ ಐತಿ, ಎಷ್ಟ್ ಇದನ್ನೈತಿ ಅನ್ನೋದ. ಸೊ ಹಿಂಗಿಂದ ನಾವು ಫುಲ್ ಸರೌಂಡಿಂಗ್ ಇಲ್ಲೊಂದು ಆಲದ ಮರ ಕಾಣ್ತೈತಿ, ಆಲದ ಮರ. ಸೊ ಇವಾಗ ನಂದಿ ಅಂತೂ ಹಳೇದಿದ್ದ ಶಿವನ ಹತ್ರ ಸೇರ್ಕೊಂಡಿತ್ತು. ಸೊ ಅದ್ರ ಸಲುವಾಗಿ ಮತ್ತೆ ಹಂಗಂತ್ರಿ ಬಿಡಾಕ್ ಬರಲ್ಲ. ಅದ್ರ ಸಲುವಾಗಿ ಇನ್ನೊಂದ ಲಕ್ಷ್ಮಣ ಅಂತಂದ ನಂದಿ ತಂದಾರ. ಸೊ ಆ ನಂದಿ ಕಡೆ ಹೋಗೋಣ, ಆ ನಂದಿ ತೋರಿಸ್ತಾನಂತ. ಸೊ ಬರ್ರಿ ಮತ್ ಹೋಗೋಣ. ಓ ಲಕ್ಷ್ಮಣ, ಯಾಕ ನಾ ಏನ್ ಮಾಡಲ್ ಬಾರು ಲಕ್ಷ್ಮಣ. ಓ ಓ ಓ ಓ ಓ ಲಕ್ಷ್ಮಣ ಅಂತ ಹೆದರಾತಾನ. ಇನ್ನೂ ಸಣ್ಣದೈತಿ ಮರಿ. ಸೊ ಆ ನಂದಿ ಬದ್ಲಿ ಇವಾಗ ಈ ಲಕ್ಷ್ಮಣ, ಇದು ನಂದಿ, ಈ ಲಕ್ಷ್ಮಣ ಅಂತಂದ್ ಹೆಸರಿಟ್ಟಿರುವಾಗ ಎಷ್ಟ್ ಚಂದ ಐತಿ, ಎಷ್ಟ್ ಕ್ಯೂಟ್ ಐತಿ. ಸೊ ಇದ್ರ ಜಾಗ ಬಂದ್ಬಿಟ್ಟು ಅಲ್ಲಿ ಕಟ್ತಾರ ನೈಟ್ ಎಲ್ಲ. ಅಲ್ಲೇನ್ ಕಾಣದೈತಿ ನಿಮಗ, ಝೂಮ್ ಹಾಕ್ತೀನಿ. ಅಲ್ಲಿ ಕಟ್ತಾರ. ಸೊ ಇದ್ರದ ಇಷ್ಟ ವಿಷಯ. ಮತ್ತೆ ಇವಾಗ ಗುಡಿ ಹೆಂಗೆಲ್ಲ ಕಟ್ಟಿದ್ರೆ ಹೆಂಗೆಲ್ಲ ಇದನ್ನ ಕಾಲ ಹೋದಂಗ ಹೆಂಗೆಲ್ಲ ಗುಡಿ ಸ್ಥಾಪನೆ ಆತ ಅನ್ನೋದು ನಿಮ್ಗ ಇಲ್ಲಿ ಒಂದು ಪೋಸ್ಟರ್ ಐತಿ. ಆ ಪೋಸ್ಟರ್ ಮುಖಾಂತರ ನಿಮ್ಗ ಗೊತ್ತ ಮಾಡಿಸ್ತೀನಿ. ಸುಮಾರು 500 ವರ್ಷ ಹಳೆಯ ನಮ್ ಧರಾವತಿ ಗುಡಿ ಅವಾಗಿನ ಟೈಮ್ ಒಳಗೆ ಹೆಂಗಿತ್ತಂತಂದ್ರ ತೋರಿಸ್ತೇನೆ ನಿಮ್ಗ, ನೀವ ನೋಡ್ರಿ. ಸೊ ಅವಾಗಿನ ಟೈಮ್ ಒಳಗೆ ಇಲ್ಲಿ ಮ್ಯಾಗ್ ಏನ್ ಕಾಣತಿ ನಿಮ್ಗೆ ಪೋಸ್ಟರ್ ಒಳಗ ಉದ್ಭವ ಮೂರ್ತಿ ಆದಾಗ ಅವಾಗಿನ ಟೈಮ್ ಒಳಗ್ ಗುಡಿ ಮಾಡಿದ್ದ ಈ ತರ ಇತ್ತ. ಈ ತರ ಅಕ್ಕೊಂತ ಸಣ್ಣದಾಗಿ ಅಕ್ಕೊಂತ ಸೊ ಎಲ್ಲಾ ಕಟ್ಟಾತ್ರ. ಹೆಂಗ ಕಾಲ ಹೋಗ್ಯತ್ತಲ್ಲ ಹಂಗಂಗ ನಮ್ ಧರಾವತಿ ಗುಡಿನೂ ಸ್ವಲ್ಪ ದೊಡ್ಡ ಮಟ್ಟದಾಗಿ ಪ್ರಮಾಣವಾಗಿ ಬೆಳೆಸ್ಕೊಂತ ಬಂದ್ರ. ಸೊ ಫೈನಲ್ ಆಗಿ ನಮ್ ಗುಡಿ ರೆಡಿ ಆಗಿದ್ದ ಈ ತರ ರೆಡಿ ಆಗೈತ್ರಿ. ಈ ನಂದಿಯಲ್ಲಿ ಡಿಸೈನ್ ಮಾಡಿದ್ದ ಯಾ ನಂದಿ ಏನಂತ ತಿಳ್ಕೊಂಡ್ರಿ. ಸೊ ಆಗಲೇನ್ ತೋರ್ಸಿದಲ್ಲ ನಿಮಗ ನಿಧನ ಆಗಿದ್ದ ಅದ ನಂದಿ ಇಲ್ಲಿ ಚಿತ್ರ ಬಿಡಿಸಿದ್ರಿಪ್ಪ. ಇದಕ್ಕ ಆಲ್ಮೋಸ್ಟ್ ಜನ ಬರ್ತಿದ್ದನ ಈ ನಂದಿನ ದರ್ಶನ ಮಾಡ್ಕೊಳಕಂತ ಹೇಳಕ್ ಇಷ್ಟಪಡ್ತೀನಿ. ಆ ನಮೂನಿ ಇದ ಜನಕ್ಕ ಸೆಳೆದಿತ್ತಂತ. ಗುಡಿ ಇರೋದ ಬೈಪಾಸ್ ಬಾಜುನ ಐತ್ರಿ. ಹಂಗ್ ನೋಡಿದ್ರ ಬೈಪಾಸ್ ಬಾಜು ಐತಲ್ಲ ಫುಲ್ ಸೌಂಡ್, ಗಾಡಿ ಸೌಂಡ್, ಆ ಸೌಂಡ್ ಜಾಸ್ತಿ ಬರ್ಬೇಕ್ರಿ. ಹಂಗ್ ನೋಡಿದ್ರ ಸೌಂಡ್ ಇಲ್ಲ. ಯಾಕಂತಂದ್ರ ಬೇಕಾದ್ರ ನೋಡ್ರಿ ಇಲ್ಲಿ ಸೌಂಡ್ ಲೆಸ್ ಐತಿ. ಆರಾಮ್ ಬಂದ್ ಶಾಂತ ಅಂದ್ರ ಶಾಂತ ಆಕೈತ್ರಿ. ಫುಲ್ ಈ ಗಿಡ ಸಣ್ಣ ಪಾಟ್ ಖರೇನು ಲಿಟ್ರಲ್ ಹೇಳ್ಬೇಕಂದ್ರ ಎಷ್ಟು ಶಾಂತ ಅಂತಂದ್ರ ಇಲ್ಲಿ ಬಂದು ಕುಂತ ಧ್ಯಾನ ಮಾಡಿ ಅಷ್ಟ್ ಶಾಂತಿ ಅನ್ಭವಿಸ್ದವ್ರಿಗ ಗೊತ್ತ. ಅಷ್ಟ್ ಶಾಂತಿ ಐತ್ರಿಪ್ಪ ನಮ್ ಧರಾವತಿ ಗುಡಿ. ನೋಡ್ರಿ ಅಲ್ಲಿ ಮ್ಯಾಗ ಭಗವಾ ಧ್ವಜ ಹರಾಗತೈತಿ, ಭಗವಾ ಧ್ವಜ ನೋಡ್ರಿ ಇಲ್ಲಿ. ಗುಡಿನೂ ಇವಾಗ ರೀಸೆಂಟ್ ಆಗಿ ರೆಡಿ ಆಗೈತ್ರಿಪ್ಪ. ಇದ ಒಂದ್ 3-4 ವರ್ಷ ಅಂತೂ ಆತ. ಸೊ ನಮ್ಮ ಆಂಜನೇಯ ಧರಾವತಿ ಗುಡಿದ ನನಗೆ ಎಷ್ಟು ಗೊತ್ತಿತ್ತ ತಿಳ್ಕೊಂಡ ನಾವ್ ನಿಮ್ಗೂ ತಿಳಿಸುವಂತ ಕೆಲಸ ಮಾಡೇನ್ರಿಪ್ಪ. ವಿಡಿಯೋ ಹೆಂಗ ಅನಸ್ತಾ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗ್ಲಿಕ್ಕಂದ್ರ ಡಿಸ್ಲೈಕ್ ಮಾಡ್ರಿ, ಏನ್ ಬೇಜಾರಿಲ್ಲ. ನಾನು ಮತ್ತ ಮಾಡ್ತೀನಿ, ಮತ್ತ ನಿಮ್ ಮುಂದ್ ಹೊಸ ತಂದಿಡ್ತೇನೆ ಅಂತ ಹೇಳ್ತಾ, ಮೇನ್ ಚಾನಲ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೊಂದ್ ನನಗ ಏನೋ ಒಂದು ಹೋಪ್ ಬರ್ತೈತಿ. ಈ ವಿಡಿಯೋನ ಒಂದು ಹೋಪ್ಲಿಂದ ಸ್ಟಾರ್ಟ್ ಮಾಡೇನ್ರಿಪ್ಪ. ನೀವು ಯಾರು ನೋಡತ್ತಿರಲ್ಲ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೇನಂತ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನಂತ. ಅಲ್ಲಿವರೆಗೂ ನಕ್ಕೊಂತೀರಿ, ನಗಸ್ಕೊಂತೀರಿ ಅಂತ ಹೇಳ್ತಾ ಮತ್ ಸಿಗ್ತೇನೆ. ನಿಮ್ಮ ಪ್ರೀತಿ MJ ಬ್ರೋ. ಜೈ ಆಂಜನೇಯ.